ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತೇಶ್. ಇವತ್ತು ನಾನು ಬೀದರ್ ನಗರದ ಹೃದಯ ಭಾಗದಲ್ಲಿರುವಂಥ ಸಾಯಿ ಸ್ಕೂಲ್ ಗ್ರೌಂಡ್ನ ಆವರಣದಲ್ಲಿದೆ. ಸಮಯ ಸರಿಸುಮಾರು 10 ಗಂಟೆ ಆಗ್ತಾ ಇದೆ. ಆದರೆ ನನ್ನ ಹಿಂದುಗಡೆ ಕಾಣಿಸ್ತಿರುವಂತಹ ವೇದಿಕೆಗಳು ಮತ್ತು ಬುಕ್ ಸ್ಟಾಲ್ಗಳು ಎಲ್ಲವೂ ಕೂಡ ಸಜ್ಜಾಗ್ತಾ ಇರೋದು ನಾಳೆ ಬೀದರ್ ಜಿಲ್ಲೆಯಲ್ಲಿ ಒಂದು ಇತಿಹಾಸದ ಪುಟ ಸೇರುವಂತಹ ದಿನವಾಗಿದೆ. ಯಾಕಂದರೆ ನಾಳೆ ವೀರಲೋಕ ಪುಸ್ತಕ ಸಂತೆ ಬೀದರ್ ನಗರದ ಸಾಯಿ ಸ್ಕೂಲ್ ಆವರಣದಲ್ಲಿ ನಾಳೆಯಿಂದ ಪ್ರಾರಂಭವಾಗಲಿದೆ. 1 ಲಕ್ಷಕ್ಕೂ ಅಧಿಕ ಪುಸ್ತಕಗಳು, 200ಕ್ಕೂ ಅಧಿಕ ಲೇಖಕರು ಬರೆದಿರುವಂತಹ ಪುಸ್ತಕಗಳು ಮತ್ತು 50ಕ್ಕೂ ಅಧಿಕ ಪುಸ್ತಕ ಮಳಿಗೆಗಳು ನಾಳೆಯಿಂದ ಇಲ್ಲಿ ಬೀದರ್ನಲ್ಲಿ ಪುಸ್ತಕ ಸಂತೆಯಲ್ಲಿ ಕಾಣಿಸಲಿದೆ. ಈಗಾಗಲೇ ತಾವು ಕಾರ್ಯಕ್ರಮದ ಆಯೋಜಕರನ್ನ ನೋಡ್ಬೋದು ಮತ್ತು ಕಾರ್ಯಕ್ರಮಕ್ಕೆ ನಾಳೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಸ್ತುತ ಈಗ ನೋಡಬಹುದು ಎಲ್ಲ ಕಡೆ ಕುರ್ಚಿಯ ವ್ಯವಸ್ಥೆ ಮತ್ತು ಪುಸ್ತಕ ಮಳಿಗೆಗಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ಇನ್ನು ಇವತ್ತು ಈ ಒಂದು ಕಾರ್ಯಕ್ರಮದ ಆಯೋಜನೆ ಮತ್ತು ಪ್ರಸ್ತುತ ಇಲ್ಲಿರುವಂಥ ಎಲ್ಲ ಸನ್ನಿವೇಶಗಳ ಕುರಿತು ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ನಮ್ಮ ಜೊತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂಥ ಸುರೇಶ್ ಚಂಚಟ್ಟಿ ಅವರಿದ್ದಾರೆ. ಅವ್ರ ಜೊತೆನೂ ನೇರವಾಗಿ ನಾವು ಇವಾಗ ಮಾತನಾಡೋಣ. ಯಾವ ರೀತಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಲಾಗ್ತಾ ಇದೆ, ನಾಳೆ ಎಷ್ಟು ಲೇಖಕರ ಪುಸ್ತಕಗಳು ಇಲ್ಲಿ ಪ್ರದರ್ಶನಗೊಳ್ಳಲಿದೆ, ನಾಳೆ ಬೀದರ್ ಜಿಲ್ಲೆಯ ಇತಿಹಾಸದಲ್ಲಿಯೇ ಒಂದು ಇತಿಹಾಸದ ಒಂದು ದಿನ ಆಗಲಿದೆ. ಯಾಕಂದರೆ ಇಷ್ಟೊಂದು ದೊಡ್ಡ ಮಟ್ಟಿಗೆ ಪುಸ್ತಕ ಸಂತೆ ಈವರೆಗೆ ನಡೆದಿಲ್ಲ. ಬಹುಶಃ ಇನ್ನೂ ಹೆಚ್ಚಿನ ಮಟ್ಟಿಗೆ ನಡೀಬಹುದು ಮುಂದೆ, ಆದರೆ ಇಲ್ಲಿಯವರೆಗೆ ನಡೆದಿಲ್ಲ. ಆ ಒಂದು ಇತಿಹಾಸದ ದಿನ ನಾಳೆ ಬೀದರ್ಗೆ ಆಗೋದು, ಆ ಒಂದು ಸಂಭ್ರಮ ಹೆಂಗಿದೆ, ಅವ್ರ ಜೊತೆ ನೇರವಾಗಿ ಮಾತನಾಡುವಂಥ ಪ್ರಯತ್ನ. ಯಾವ ರೀತಿಯ ಆಯೋಜನೆ, ಯಾವ ರೀತಿ ನಡೀತದೆ, ಸುಮಾರು 10 ಗಂಟೆ ಆಗ್ತಾ ಇದೆ. ಎಲ್ಲರೂ ಇವತ್ತು ಯಾರ ಕಣ್ಣಲ್ಲಿ ಕೂಡ ನಿದ್ದೆ ಇಲ್ಲ, ಬರೀ ಜೋಶ್ ಕಾಣಿಸ್ತಾ ಇದೆ. ಕಾರಣ ಇಷ್ಟೇ, ಇಂಥ ಒಂದು ಐತಿಹಾಸಿಕವಾದ ನಮ್ಮ ಬೀದರ್ ನಗರದಲ್ಲಿ ಇವತ್ತು ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಒಂದು ಪುಸ್ತಕ ಸಂತೆನ ಈಗಾಗಲೇ ಆಯೋಜನೆ ಮಾಡಿದ್ದು ಗೊತ್ತಾಗಿದೆ. ಅದು ನಾಳೆಯಿಂದ ಆರಂಭವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ತಯಾರಿಗಳು ಇವತ್ತು ನಡೀತಾ ಇದ್ದಾವೆ. ನಾಳೆ ಬೆಳಿಗ್ಗೆ ಅನೇಕ ಜನ ಟ್ರೈನ್ ಮೂಲಕನೋ ವಿಮಾನ ಮೂಲಕನೋ ಅವರೆಲ್ಲ ಇಲ್ಲಿ ಬರೋರಿದ್ದಾರೆ. ಜೊತೆಗೆ ನಾಳೆ ಇಲ್ಲಿ ಸಚಿವರಾದಿಯಾಗಿ ಬರ್ಗು ರಾಮಚಂದ್ರ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಾರೆ. ಈಗಾಗಲೇ ಎಲ್ಲ ಸ್ಟಾಲ್ಗಳು ರೆಡಿ ಮಾಡಿದ್ದೀವಿ. ಅಂತಿಮ ಹಂತದ ಏನೇನು ತಯಾರಿ ಬೇಕೋ ಅದನ್ನೆಲ್ಲ ಈಗಾಗಲೇ ನಾವು ಮುಗಿಸ್ಬಿಟ್ಟಿದ್ದೀವಿ. ಹೀಗಾಗಿ ಕೊನೆಗೆ ಕ್ಷಣದಲ್ಲಿ ಬರೀ ನಾಳೆ ದಿನಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಬರ್ಗು ರಾಮಚಂದ್ರ ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇದು ಸಮಾರಂಭ ನಡೆಯುತ್ತೆ. ಬೇರೆ ಗಣ್ಯರು, ಸಾಹಿತಿಗಳು ಅವರೆಲ್ಲರೂ ಅದರಲ್ಲಿ ಒಳಗೊಳ್ತಾರೆ, ಭಾಗವಹಿಸ್ತಾರೆ. ಈ ವಯಸ್ಸಿನಲ್ಲೂ ಕೂಡ ಹುಡುಗರು ಮಾಡಬೇಕಾದಂಥ ಕೆಲಸ ಹಿರಿಯರಾಗಿ ಮಾಡ್ತಾ ಇದ್ದೀರಿ. ನಮ್ಮಂಥವ್ರಿಗೆ ಪುಸ್ತಕ ಓದೋದೇ ಭಾಳ ಕಷ್ಟ ದಿನವ, ಅಂಥದ್ರಲ್ಲಿ ನೀವು ಎಷ್ಟು ಶ್ರಮ ವಹಿಸ್ಕೊಂಡು ಇಂಥ ಚಳಿಯಾಗಿ ಕೆಲಸ ಮಾಡತ್ತೀರಿ. ಹೆಂಗೆ ಸಂಭ್ರಮ ಐತಿ ನಿಮ್ಮ? ಗೆಲ್ಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಾವು ಪ್ರಥಮ ಬಾರಿಗೆ ಪುಸ್ತಕ ಸಂತೆಯನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಇವತ್ತು ಇಂಥ ಸಂದಿಗ್ಧ ಕಾಲದಲ್ಲಿ ಮೊಬೈಲ್ ಸಂಸ್ಕೃತಿಯಲ್ಲಿ ಮಕ್ಕಳು ಓದಬೇಕು, ಓದುವ ಸಂಸ್ಕೃತಿಯನ್ನು ಬೆಳೆಸಬೇಕಂತ ಒಂದೇ ಒಂದು ಉದ್ದೇಶದಿಂದ ಬಹುಶಃ ನಾವು ಇದಕ್ಕೆ ಕಾಲಿಟ್ಟಿವಿ. ಎಲ್ಲ ತಯಾರಿಯಾಗಿದೆ. ಸುಮಾರು ಇಲ್ಲಿ 50ರಿಂದ 60 ಪುಸ್ತಕ ಮಳಿಗೆ ಇವೆ. ಅದರೆಲ್ಲ ಪುಸ್ತಕಗಳು ಈಗಾಗಲೇ ತಂದು ಇಟ್ಟಿದ್ದಾರೆ. ನಾನು ಇಡೀ ಜಿಲ್ಲೆಯ ಕನ್ನಡ ಮನಸ್ಸುಗಳಿಗೆ ಒಂದೇ ಒಂದು ಕಳಕಳಿಬಿನ, ದಯವಿಟ್ಟು ತಾವು ತಮ್ಮ ದಿನನಿತ್ಯ ಕಾರ್ಯವೈಖರಿಗಳನ್ನು ಬದಿಗೊತ್ತಿ ಒಂದು ದಿವಸ ಆದರೂ ಕೂಡ ತಾವು ಇಲ್ಲಿಗೆ ಬಂದು ಪುಸ್ತಕ ಸಂತೆಯನ್ನು ನೋಡಿ ಅದನ್ನು ಆಸ್ವಾದಿಸಿಕೊಂಡು ದಯವಿಟ್ಟು ತಮ್ಮ ದಿನನಿತ್ಯ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಕನ್ನಡ ಮನಸ್ಸುಗಳಿಗೆ ಮಾಡ್ತಾಯಿದ್ದೀನಿ. ತಾವೆಲ್ಲರೂ ಯುವಕರು, ವಿಶೇಷವಾಗಿ ಯುವಕರು ತಮ್ಮ 3 ದಿವಸಗಳ ಕಾಲ ಮೊಬೈಲನ್ನು ಬಿಟ್ಟು ಪುಸ್ತಕ ಸಂತೆಗೆ ಬರಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ನಮಸ್ಕಾರ. ಇವಾಗ ನನ್ನ ಜೊತೆ ವೀರಕ್ಕ ಪುತ್ರ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ. ಇಂದಿನ ಪ್ರಸ್ತುತ ವಿದ್ಯಮಾನಗಳಲ್ಲಿ ಯೂಟ್ಯೂಬ್ನಲ್ಲಿ ವ್ಯೂಸ್ ಬರಬೇಕು, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಹೆಚ್ಚಿಗೆ ಆಗಬೇಕು, ನಾನು ಸೆಲೆಬ್ರಿಟಿ ಆಗಬೇಕನ್ನೋ ಈ ಒಂದು ಕಾಲಘಟ್ಟದಲ್ಲಿ ಜನರಿಗೆ, ಯುವಕರಿಗೆ ಪುಸ್ತಕಗಳು ಸಿಗಬೇಕು, ಯುವಕರು ಪುಸ್ತಕ ಪ್ರೇಮಿಗಳಾಗಬೇಕು ಅಂತ ರಾಜ್ಯವ್ಯಾಪ್ತಿ ಏನು ಒಂದು ವಿನೂತನ ಮಾದರಿಯಲ್ಲಿ ಪುಸ್ತಕ ಸಂತೆಯನ್ನು ಮಾಡೋದ್ರ ಮೂಲಕ ಹೆಸರುವಾಸಿಯಾಗಿರುವಂಥ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮ್ಮ ಬೀದರ್ಗೆ ಭಾಳಷ್ಟು ಜನರು ಬರುವಾಗಂತ ಅಲ್ಲೇನ್ರಿ ಬರೀ ಬಿಸಿಲಿರುತ್ತೆ, ಹಂಗಿರುತ್ತೆ, ಅಲ್ಲೆಲ್ಲ ಓದೋರು ಸಿಗಲ್ಲ, ಈ ಒಂದು ಕಾನ್ಸೆಪ್ಟನ್ನ ಬೆಂಗಳೂರಲ್ಲಿ ಮಾಡಿದ್ರಿ, ಭಾಳಷ್ಟು ಯಶಸ್ವಿ ಆಯಿತು ಸರ್. ನಾವು ಕೂಡ ನೋಡಿದ್ದೀವಿ. ಬೀದರ್ಗೆ ನಮ್ಮ ರಾಜಗಿರಿ ಅವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ನಮ್ಮ ವಾಹಿನಿಯು ಕೂಡ ನಿಮ್ಮ ಒಂದು ಕಾರ್ಯಕ್ಕೆ ನಮ್ಮ ಅಳಿಲು ಸೇವೆಯನ್ನು ನಮ್ಮ ವಾಹಿನಿ ಕೂಡ ಮಾಡ್ತಾ ಇದೆ. ಸರ್, ಹೆಂಗೆ ಅನ್ನಿಸ್ತಾ ಇದೆ ಬೀದರ್ನಲ್ಲಿ ಈ ಒಂದು ನಾಳೆ ನಡೆಯುವಂಥ ಪುಸ್ತಕ ಸಂತೆಯ ಆಯೋಜನೆ? ಇಲ್ಲಿ ಬಂದಂಥ ಎಲ್ಲ ಸಾಹಿತ್ಯ ಪ್ರೇಮಿಗಳು ಎಲ್ಲರನ್ನ ನೋಡಿದರೆ ಓವರಾಲ್ ಹೆಂಗೆ ಅನ್ನಿಸ್ತಾ ಇದೆ ಸರ್? ಕೆಲವು ಭ್ರಮೆಗಳನ್ನು ನಾವು ಹೊಡೆದಾಕಬೇಕಾಗುತ್ತೆ ಕಾಲಕ್ಕೆ. ಕೆಲವು ಇಮೇಜ್ಗಳನ್ನು ನಾವು ಕಿತ್ತು ಹೊರಗಡೆ ಬರಬೇಕಾಗುತ್ತೆ. ಅಂಥ ಒಂದು ಭ್ರಮೆ ಏನಂತಂದರೆ ಕನ್ನಡ ಪುಸ್ತಕಗಳಿಗೆ ಓದುಗರಿಲ್ಲ ಅನ್ನೋಂಥದ್ದು, ಇಮೇಜ್ ಏನು ಅಂತಂದರೆ ಕನ್ನಡ ಪುಸ್ತಕಗಳಿಗೆ ಭವಿಷ್ಯ ಇಲ್ಲ ಅನ್ನೋಂಥದ್ದು.
ಅದನ್ನು ಕಿತ್ತು ಹೊರಗಡೆ ಬರಬೇಕು, ಪ್ರೂವ್ ಮಾಡಬೇಕು ಅನ್ನೋಂಥದ್ದು ಉದ್ದೇಶ ಆಗಿತ್ತು. ಅದಕ್ಕೆ ಪುಸ್ತಕ ಸಂತೆ ರೂಪಿಸಿದ್ವಿ. ಬೆಂಗಳೂರಲ್ಲಿ 2 ಲಕ್ಷ ಜನ ಬಂದು ಹೌದು ಕನ್ನಡ ಪುಸ್ತಕಗಳಿಗೆ ಓದುಗರಿಲ್ಲ ಅನ್ನೋಂಥ ಮಾತು ಸುಳ್ಳು, ನಾವಿದ್ದೇವೆ ಅಂತ ಪ್ರೂವ್ ಮಾಡಿದರು. ಅದಾದಮೇಲೆ ಬೀದರಲ್ಲಿ ಕನ್ನಡ ಮಾತಾಡೋರೇ ಇಲ್ಲ, ಓದೋರೇ ಇಲ್ಲ ಅನ್ನೋಂಥದ್ದು ಒಂದು ಸುದ್ದಿ ಕೇಳಿಬಂತು. ಅದನ್ನು ಯಾಕೆ ಒಂದು ಪರೀಕ್ಷೆ ಮಾಡೋಣ ಅಂತ ಬಂದಿದ್ದೇವೆ. ನನ್ನ ನಂಬಿಕೆ ಇದೆ ಬೀದರಲ್ಲಿ, ಇಲ್ಲಿ ನೀವು ಹೇಳ್ತೀರಲ್ಲ ಬೀದರ್ ಬಿಸಿಲುನಾಡು ಅಂತ, ಹಾಗೇನಿಲ್ಲ, ಇದು ಮಲೆನಾಡು ಕೂಡ. 6 ಡಿಗ್ರಿ 8 ಡಿಗ್ರಿ 10 ಡಿಗ್ರಿ 12 ಡಿಗ್ರಿ ಬೆಂಗಳೂರಿಗಿಂತ ಒಳ್ಳೆ ಚಳಿ ಇರುತ್ತೆ ಇಲ್ರಿ. ಇಂಥದ್ದಿಲ್ಲ, ಇಲ್ಲಿ ನೋಡಲೇ ಇಲ್ಲ ಇವರು, ನೋಡ್ದೇನೆ ಅಲ್ಲೇ ಹಾಗೆ ಅಂದ್ಕೊಳ್ಳೋದು. ಇಲ್ಲಿ ಬರಬೇಕು, ನರಸಿಂಹ ಜರ ನೋಡಬೇಕು. ಅನುಭವ ಮಂಟಪ ಇಡೀ ವಿಶ್ವಕ್ಕೆ ಒಂದು ಪಾರ್ಲಿಮೆಂಟ್ ಕೊಟ್ಟಂತಹ ಶತಮಾನಗಳ ಹಿಂದೆ ಕೊಟ್ಟಂತಹ ಅನುಭವ ಮಂಟಪ ಇದೆ. ಇಲ್ಲಿ ನೋಡಬೇಕು, ಕೋಟೆಗಳಿದ್ದಾವೆ, ಗುರುದ್ವಾರ ಇದೆ, ಮತ್ತು ಇಲ್ಲಿ ಒಂದು ಚಳಿ ಇದೆ, ಮಲೆನಾಡಿನ ಫೀಲ್ ಇದೆ. ಆಮೇಲೆ ಇಲ್ಲಿ ಸುಡುತ್ತಲ್ಲ ಬಿಸಿಲು, ಇವತ್ತೆಲ್ಲ ಇಡೀ ಬಿಸಿಲಲ್ಲಿ ನಿಂತಿದ್ದೆ ನಾನು. ನಮ್ಮದು ಸುಡುವ ಬಿಸಿಲು, ನಿಮ್ಮದು ಆಹ್ಲಾದಕರ ಬಿಸಿಲು, ಭಾಳ ಚೆನ್ನಾಗಿದೆ. ಎಂದರೆ ಬಿಸಿಲಿಗೂ ಒಂದಷ್ಟು ಬೆಳದಿಂಗಳ ಗುಣ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಇಲ್ಲಿನ ಬಿಸಿಲಿಗೆ ಬೆಳದಿಂಗಳ ಗುಣ ಇದೆ. ಅದೆಲ್ಲ ತಿಳ್ಕೊಬೇಕು ಅಂತಂದರೆ ಎಲ್ಲರೂ ಬೀದರ್ಗೆ ಬರಬೇಕು. ಸರ್, ನಮ್ಮ ನಾಳೆ ನಡೆಯುವಂಥ ಪುಸ್ತಕ ಸಂತೆಯಲ್ಲಿ ಬೆಂಗಳೂರು ಮಾದರಿಯಲ್ಲಿ ಬೆಂಗಳೂರಲ್ಲಿ ತಾವು ಮಾಡಿ ಭಾಳಷ್ಟು ಯಶಸ್ವಿಯಾಗಿದ್ದೀರಿ. ರಾಜ್ಯದ ಪ್ರತಿಯೊಬ್ಬ ಓದುಗರ ಮನೆ ಮಾತಾಗಿದ್ದೀರಿ. ನಾಳೆ ಬೀದರ್ನ ಜನ ಪುಸ್ತಕ ಸಂತೆ ಪ್ರಾರಂಭವಾಗುತ್ತೆ. ಬೀದರ್ನ ಯುವಕರಿಗೆ ಏನು ಕರೆ ಕೊಡ್ತೀರಿ ಸರ್ ನಾಳೆ ನಡೆಯುವಂಥ ಪುಸ್ತಕ ಸಂತೆಗೆ? ಯುವಕರಿಗೆ ಕರೆ ಕೊಡಬಾರ್ದು ಸರ್, ಯುವಕರು ತೀರ್ಮಾನ ಮಾಡಬೇಕು. ಯಾಕಂದರೆ ಯಾವ ಸಮಾಜ ಅವರ ಆಶಯಗಳು ದೊಡ್ಡವಿದ್ದಾವೆ. ಈ ಸಮಾಜದಲ್ಲಿ ಅವ್ರಿಗಿರೋಷ್ಟು ಅಭಿಪ್ರಾಯಗಳು, ಈ ಸಮಾಜದ ಬಗ್ಗೆ ಅವ್ರಿಗಿರೋಷ್ಟು ದೂರಗಳು ಯಾರಿಗೂ ಇಲ್ಲ. ಸರಿ ಸಮಾಜದ ಬಗ್ಗೆ ಅವರಿಗೆ ಒಂದಷ್ಟು ಕಲ್ಪನೆಗಳಿದ್ದಾವೆ. ಆ ಸರಿ ಸಮಾಜದ ನಿರ್ಮಾಣಕ್ಕೆ ಪುಸ್ತಕಗಳೇ ಮೆಟ್ಟಿಲಾಗಬೇಕು, ಪುಸ್ತಕಗಳೇ ಬುನಾದಿ ಆಗಬೇಕು ಅಂತ ಅವ್ರಿಗೂ ಗೊತ್ತಿದೆ. ಸೊ ಅದರಿಂದ ಆ ಪುಸ್ತಕ ಸಂತೆ ಇದಕ್ಕೆ ಒಂದು ಬುನಾದಿ ಆಗುತ್ತೆ. ಯಾಕಂದರೆ ಇವತ್ತು ರೀಲ್ಸ್ ಬಂದಿರೋದ್ರಿಂದ, ಸಿನಿಮಾ ಸಂಸ್ಕೃತಿ ಇರೋದ್ರಿಂದ ಎಲ್ಲರೂ ನಮ್ಮ ಪೇಷನ್ಸ್ ಲೆವೆಲ್ ಎಷ್ಟು ಹೋಗಿದೆ ಅಂದರೆ 1 ನಿಮಿಷ ಕೊಟ್ಟೋಗಿದೆ. ಟಕ್ಕಂತ ಹಿಂಗೆ ನೋಡಿಬಿಟ್ಟು ಹೀಗೆ ನೋಡಿಬಿಟ್ರೆ ಮುಗ್ದೋಯ್ತು ಕತೆ. ಇವತ್ತೊಂದು ಪುಸ್ತಕ ಓದ್ಬೇಕಾದ್ರೆ ಅದೊಂದು ತಪಸ್ಸದು. 4-5 ಗಂಟೆ ಒಂದು ಪಾತ್ರ, ಒಂದು ಪ್ರದೇಶ, ಒಂದು ಕತೆ ನಾವೇ ಕಲ್ಪಿಸ್ಕೊಂಡು ನಾವೇ ಆ ಪಾತ್ರವಾಗಿ ಊಹೆ ಮಾಡಿಕೊಂಡು ಇಲ್ಲಿಗೆ ಒಂದು ಶಕ್ತಿ ಬರುತ್ತಲ್ಲ. ನಿನ್ನ ಕಲ್ಪನಾ ಶಕ್ತಿ ವಿಸ್ತಾರ ಆದಂಗೆಲ್ಲ ನಿನ್ನ ಐಕ್ಯ ವಿಸ್ತಾರ ಆಗುತ್ತೆ, ನಿನ್ನ ಬದುಕು ಚೆನ್ನಾಗಾಗುತ್ತೆ, ಗಟ್ಟಿ ಆಗ್ತಾ ಹೋಗ್ತೀರಿ. ಅದು ಯುವಕರು ಅರ್ಥ ಮಾಡ್ಕೋಬೇಕು. ಅಂತಹ ಅರ್ಥವಾದ ದಿವಸ ಪುಸ್ತಕಗಳಿಗೆ ಭಾಳ ದೊಡ್ಡ ಭವಿಷ್ಯ ಇದೆ. ಇವತ್ತು ಜಗತ್ತಲ್ಲಿ ನಾವು ಮಾತ್ರ ಹೀಗೆ ಹೇಳ್ತಿರೋದು. ನೀವು ಹೊರದೇಶಗಳಿಗೆ ಹೋದಾಗ ಮೆಟ್ರೋದಲ್ಲಿ ಕೂತಿರೋ ವಿದ್ಯಾರ್ಥಿಗಳು, ಅಲ್ಲಿನ ವಿದ್ಯಾರ್ಥಿಗಳು ಮೊಬೈಲಲ್ಲಿ ಇರಲ್ಲ, ನಮ್ಮ ಹಾಗೆ ಒಂದು ಪುಸ್ತಕದ ಜೊತೆ ಕೂತಿರ್ತಾರೆ. ಅಲ್ಲಿನ ಪುಸ್ತಕಗಳು ಇವತ್ತು ಮಿಲಿಯನ್ಸ್ ಮಾರಾಟ ಆಗುತ್ತೆ. ಇಲ್ಲಿ ನಮ್ಮ ಹತ್ರ ಕೋಟ್ಯಾಧೀಶ್ವರು ಇದ್ದಾರಲ್ಲ, ಬಂಗಾರ ಮಾರೋರು, ಭೂಮಿ ಮಾರೋರು, ರಾಜಕಾರಣದಲ್ಲಿರೋರು, ಶಿಕ್ಷಣ ಸಂಸ್ಥೆ ನಡೆಸೋರು ಮಾತ್ರ ಕೋಟ್ಯಾಧಿಪತಿಗಳು. ಅಲ್ಲಿ ಪುಸ್ತಕ ಬರೆಯೋರು ಕೂಡ ಕೋಟ್ಯಾಧಿಪತಿಗಳು. ಅಂತಹ ವಾತಾವರಣ ಇಲ್ಲೂ ಬರಬೇಕು. ಅಲ್ಲೆಲ್ಲೋ 25-30 ಕೋಟಿ ಇರೋಂಥ ಜನಸಂಖ್ಯೆ ದೇಶಗಳು, ಅಲ್ಲಿ ಇಂತಹ ಪ್ರಾಡಕ್ಟು ಪುಸ್ತಕಗಳು ಇಷ್ಟು ದುಡ್ಡು ಮಾಡ್ಬೋದಾದರೆ 140 ಕೋಟಿ ಇರೋ ದೇಶ, 90% ಸಾಕ್ಷರತೆ ಇರೋ ದೇಶ, ಅಂತಹ ಒಂದು ಮಾರಾಟದ ಸರಕಾಗ್ಬೋದು ಪುಸ್ತಕಗಳು. ಅಂತಹ ಒಂದು ಕಂಟೆಂಟ್ ಕಡೆಗೆ ನಾವು ಗಮನ ಕೊಡಬೇಕು. ಆ ಕೆಲಸಗಳು ನಿಧಾನಕ್ಕೆ ಆಗ್ತಿದೆ. ಇಲ್ಲಿ ನನಗೆ ಗೆಳೆಯ ಗುರುನಾಥ್ ರಾಜ್ಗಿರ್ ಅಂತವರು ಸಹಕಾರ ಸಿಕ್ಕಿದ್ರಿಂದ ನಾನು ಇದೆಲ್ಲ ಮಾಡಲಿಕ್ಕೆ ಸಾಧ್ಯತೆ. ಬಹುಶಃ ಅವರು ಸುರೇಶ್ ಎನ್ ಶೆಟ್ಟಿ ಅವರು ಬಹುಶಃ ಇಲ್ಲದೇ ಇದ್ದಿದ್ರೆ ನಾವು ಈ ಸಾಹಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಭಾಳ ದೊಡ್ಡ ಕೆಲಸ, ಭಾಳ ದುಡ್ಡಿನ ಬಾಬ್ತಿದೆ. ನೋಡ್ತಾ ಇದ್ರಲ್ಲ ನೀವು, ಯಾವುದೋ ಒಂದು ಸಮ್ಮೇಳನ ಸರ್ಕಾರ ಮಾಡಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಇಷ್ಟು ಸೊಗಸಾಗಿ ಮಾಡಿದ್ದಾರೆ. ಇದನ್ನು ಕಣ್ತುಂಬ್ಕೊಳ್ಳೋಕ್ಕಾದ್ರೂ ಬರಲಿ. ಆಮೇಲೆ ಒಂದು ಮಾತಿದೆ, ಜೋ ದಿಖೇಗ ಒಯ್ಯಿ ಬಿಖೇಗ ಅಂತ. ಯಾವುದು ಕಣ್ಣು ಕಾಣ್ತಿರುತ್ತೋ ಅದು ಮಾತ್ರ ಚಾಲ್ತಿಯಲ್ಲಿರುತ್ತೆ. ಇವತ್ತು ನೀವು ಈ ಬೀದಿಯಲ್ಲಿ ನಿಂತು ನೋಡಿ, ನಿಮಗೆ ಒಂದು ಹೋಟೆಲ್ ಕಾಣುತ್ತೆ, ಒಂದು ಬಟ್ಟೆ ಅಂಗಡಿ ಸಾಗುತ್ತೆ, ಒಂದು ಬ್ಯಾಂಕ್ ಕಾಣುತ್ತೆ, ಒಂದು ಮಾಲ್ ಕಾಣುತ್ತೆ. ಪುಸ್ತಕದ ಮಳಿಗೆ ಎಲ್ಲಿ ಕಾಣುತ್ತೆ? ಮತ್ತು ಕಾಣದೇ ಇರೋದು ಹೆಂಗೆ ಚಾಲ್ತಿಯಲ್ಲಿರುತ್ತೆ? ಆ ಕಾಣಿಸೋ ಕೆಲಸ ನಾವು ಮಾಡ್ತಾಯಿದ್ದೀವಪ್ಪ. ಅದಕ್ಕೆ ಬೀದರ್ ಅವರು ಬರಬೇಕು ಅಲ್ವಾ? ಕಾಣಿಸೋ ಕೆಲಸ ಫಸ್ಟ್ ಮಾಡ್ತಾಯಿದ್ದೀವಿ. ಈಗ ಬನ್ನಿ, ಈಗ ನೋಡಿ, ಇಲ್ಲಿ ಟೆಂಪ್ಟ್ ಆಗುತ್ತೆ. ಓಕೆ, ನೀವು ಸೀರೆ ಸಂತೆಗೆ ಹೋದಾಗ ಸೀರೆ ಕೊಡಬೇಕು ಅನಿಸುತ್ತೆ. ಯಾವುದೊಂದು ದನದ ರಾಶು ಸಂತೆಗೆ ಹೋದಾಗ ಅಲ್ಲಿ ಅವ್ನು ನೋಡುವಾಗ ಯಾವುದು ಟೆಂಪ್ಟ್ ಆಗ್ತೀವಿ. ಹಾಗೆ ಇಲ್ಲಿ ಬಂದಾಗ ಇಲ್ಲೂ ಆಗ್ತೀರಿ. ಖಂಡಿತವಾಗಿ ಅದು ಮನೆಗೆ ಕೊಂಡೋಗ್ತೀರಿ. ಅದು ನಿಮ್ಮ ಬದುಕನ್ನು ಬೆಳಗುತ್ತೆ, ನಿಮ್ಮನ್ನು ಗಟ್ಟಿ ಮಾಡುತ್ತೆ. ಅದಕ್ಕೋಸ್ಕರ ಬೀದರಿಗರು, ಯುವಕರು ಬನ್ನಿ. ಬಂದವರು ಬರಿಗೈಲಿ ಹೋಗಬೇಡಿ. ಒಂದಾದರೂ ಪುಸ್ತಕ ಕೊಂಡ್ಕೊಂಡು ಹೋದರೆ ನೀವು ಈ ಸಂತೆಗೆ ಗೌರವ ಕೊಟ್ಟಾಗ. ಶ್ರೀನಿವಾಸ್ ಅವರ ಮತ್ತು ಇನ್ನು ಆಯೋಜಕರಾಗಿರುವಂಥ ಗುರುನಾಥ್ ರಾಜ್ಗಿರ್ ಅವರು ಇದ್ದಾರೆ. ಅವರ ಜೊತೆನೂ ಮಾತನಾಡುವಂತಹ ಪ್ರಯತ್ನ ಮಾಡೋಣ. ಸರ್,
ಪುಸ್ತಕ ಸಂತೆಯಲ್ಲಿ ಪುಸ್ತಕಗಳ ಜೊತೆಗೆ ಮತ್ತೆ ಏನೇನಿರಲಿದೆ ಅನ್ನೋದು ನೀವು ತಿಳಿಸ್ಕೊಡ್ಬೇಕು ಸರ್. ಕೇವಲ ಈಗ ಶ್ರೀನಿವಾಸ್ ಸರ್ ಅವರು ಹೇಳಿದರು, ಚಂಚಟ್ಟಿ ಸರ್ ಅವರು ಹೇಳಿದರು, ಇದ್ರ ಜೊತೆಗೆ ಮತ್ತೆ ಏನೇನಿರಲಿದೆ? ಯಾಕಂದರೆ ಪುಸ್ತಕಗಳು ಒಂದು ಕಡೆ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ಆಯೋಜನೆ ನೋಡಿದರೆ ಇನ್ನೂ ವಿಶೇಷ ಕಾರ್ಯಕ್ರಮಗಳು ಇದೆ ಅಂತ ಅನ್ನಿಸುತ್ತೆ. ಏನೇನು ಇರಲಿದೆ ಸರ್ ಅದ್ರ ಜೊತೆಗೆ? ನಾನು ಫಸ್ಟ್ ಆಫ್ ಆಲ್ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಭಾಳ ನಿಷ್ಪಕ್ಷಪಾತವಾಗಿ ಒಳ್ಳೆಯ ನಿಖರವಾದ ಸುದ್ದಿಯನ್ನು ಜನರಿಗೆ ಬಿತ್ತರಿಸ್ತಾ ಇದ್ದಾರೆ. ಸುದ್ದಿ ಅಷ್ಟೇ ಬಿತ್ತರಿಸೋದಲ್ಲ, ಇದ್ರೆ ಸಮಾಜಮುಖಿ ಕೆಲಸಗಳಿಗೆ ಸಹಯೋಗ ಕೊಡ್ತಕ್ಕಂತಹ ಭಾಳ ದೊಡ್ಡ ಸಹಕಾರವನ್ನು ಕೂಡ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಯುವ ಉತ್ಸಾಹಿ ಕನ್ನಡದ ಮನಸ್ಸನ್ನು ತನ್ನ ಕಾರ್ಯರೂಪದಲ್ಲಿ ಎದುರಿಸಿದಂಥ ಆದೀಶ್ ರಜನೀಶ್ವಾಲಿಯವರು ನಮ್ಮೊಟ್ಟಿಗೆ ಜೊತೆಯಾಗಿದ್ದಾರೆ. ಈ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಮೂಲಕ ಇದನ್ನು 3 ದಿನ ನಡೀತಕ್ಕಂಥ ಕಾರ್ಯಕ್ರಮವನ್ನು ಜಿಲ್ಲೆಯ ಕಟ್ಟ ಕಡೆಯ ಓದುಗ ದೊರೆಗೆ ತಲುಪಿಸ್ತಕ್ಕಂಥ ಕೆಲಸ ಈ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಮೂಲಕ ಆಗುತ್ತೆ. ನಾನು ಫಸ್ಟ್ ಆಫ್ ಆಲ್ ಈ ಸುದ್ದಿವಾಹಿನಿಯ ಎಲ್ಲ ಮುಖ್ಯಸ್ಥರಿಗೂ ಮತ್ತು ಪ್ರೇಕ್ಷಕರಿಗೆ ಧನ್ಯವಾದ ಹೇಳ್ತೇನೆ. ಎರಡನೇದು, ಈ ಪುಸ್ತಕ ಸಂತೆಯಲ್ಲಿ ಪುಸ್ತಕಗಳೇ ಕೇಂದ್ರ ಬಿಂದು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಪುಸ್ತಕಗಳೇ ರಾಜ ಇಲ್ಲಿ. ಹಾಗಾಗಿ ಪುಸ್ತಕಗಳ ಜೊತೆಗೆ ಆ ಮಸ್ತಕಗಳ ಜೊತೆಗೆ ನಮಗೆ ಪ್ರತಿದಿನ ಜ್ಞಾನ ಭಂಡಾರವನ್ನು ಕೊಡ್ತಾರೆ. ಪ್ರತಿದಿನ ಒಳ್ಳೊಳ್ಳೆ ಸಾಹಿತಿಗಳು, ಚಿಂತಕರು 50 ನಿಮಿಷಗಳ ಕಾಲ ಒಂದೊಂದು ವಿಷಯಗಳಲ್ಲಿ ಸಂವಾದ ಇರುತ್ತೆ. ಉದಾಹರಣೆಗೆ ಬಿದಿರಿ ವಿಶ್ವಪ್ರಸಿದ್ಧ ಕಲೆ, ಮರೆಯಾಗುತ್ತಿರುವ ಕನ್ನಡ ಶಾಲೆಗಳು, ಬೀದರ್ ಜಿಲ್ಲೆಯ ಭಾಷೆಯ ಸೊಗಡು, ಈ ರೀತಿಯ ಸುಮಾರು 24 ಗೋಷ್ಠಿಗಳು ನಡೀತವೆ. ಭಾಳ ಒಳ್ಳೆ ಗೋಷ್ಠಿಗಳಿರ್ತವೆ, ಒಳ್ಳೊಳ್ಳೆ ಸಾಹಿತಿಗಳು ಬರ್ತಾರೆ, ಪ್ಯಾನಲ್ ಡಿಸ್ಕಷನ್ ಆಗುತ್ತೆ. 50 ನಿಮಿಷ ಆದರೆ ಮತ್ತೆ ಮುಂದಿನ ಗೋಷ್ಠಿ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಸಾಯಂಕಾಲ ಸ್ಥಳೀಯ ಕಲಾವಿದರ ಜೊತೆಗೆ ವಚನ ಗಾಯನ ಕಾರ್ಯಕ್ರಮ ಇರುತ್ತೆ. ಸ್ಥಳೀಯಲ್ಲಿ ಕೂಡ ಭಾಳ ಒಳ್ಳೆ ಪ್ರತಿಭೆಗಳಿದ್ದಾರೆ. ಆ ಪ್ರತಿಭೆಗಳಿಗೂ ಕೂಡ ನಮ್ಮ ಈ ವೇದಿಕೆ ಸದ್ಬಳಕೆ ಆಗಬೇಕನ್ನೋ ವಿಷಯದಲ್ಲಿ ವಚನ ಗಾಯನ ಇರುತ್ತೆ. ಮಾರನೇ ದಿವಸ ಬೆಳಿಗ್ಗೆ ರಾಜ್ಯ ಮಟ್ಟದ ಪುಸ್ತಕ ಸಂತೆ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾಹಿತಿಗಳಿದ್ದಾರೆ. ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಒಳ್ಳೊಳ್ಳೆ ಕವಿಗಳಿಂದ, ಶಾಸಕರಿಂದ, ನಾಡಿನ ಗಣ್ಯರಿಂದ ಆ ಪುಸ್ತಕಗಳ ಲೋಕಾರ್ಪಣೆ ಆಗುತ್ತೆ. ಜೊತೆಗೆ ಮತ್ತೆ ಗಂಟೆಗಳ ಗೋಷ್ಠಿ ನಡೀತವೆ. ಸಂಜೆಗೆ ರಾಜ್ಯದ ಪ್ರಸಿದ್ಧವಾಗಿರ್ತಕ್ಕಂಥ ಗಜಲ್ ಯಾತ್ರೆ ಅನುರಾಗ್ ಗದ್ದಿಯವರ ಮೂಲಕ ಒಂದು 2 ತಾಸು ಗಜಲ್ ಇರುತ್ತೆ. ನೀವು ಮರೆತು ಬಿಡ್ತೀರಾ ನಿಮ್ಮನ್ನು ನೀವು ಗಜಲ್ನ ಕೇಳಿ. ಜೊತೆಗೆ ನಮ್ಮ ರೇಖಾ ಪರಸ್ವತಿಯವರ ಸಂಗೀತ ಗಾಯನ ಇರುತ್ತೆ 2ನೇ ದಿವಸ. 3ನೇ ದಿವಸಕ್ಕೆ ಮತ್ತೆ ಯಥಾ ಪ್ರಕಾರ ಗೋಷ್ಠಿಗಳಿರ್ತವೆ. ಸಂಜೆ ಹೊತ್ತು ಸಮಾರೋಪ ಆಗುತ್ತೆ, ತೆರೆ ಬೀಳುತ್ತೆ. ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಸಮಾರೋಪ ಇಲ್ಲಿ ತೆರೆ ಬೀಳಬಾರ್ದು, ಮತ್ತೆ ಇದು ಮುಂದಿನ ಜಿಲ್ಲೆಗೆ ಹೋಗಲಿಕ್ಕೆ ಅಣಿಯಾಗಬೇಕು, ಗೆಲ್ಲಬೇಕಿದೆ. ಈ ಪುಸ್ತಕ ಸಂತೆ ಗೆಲ್ಲಬೇಕಿದೆ. ಆ ದಿಶೆಯಲ್ಲಿ ಈ ಪುಸ್ತಕ ಸಂತೆಯನ್ನು ನಾವು ಬೀದರಲ್ಲಿ ಆಯೋಜನೆ ಮಾಡಿದ್ದೇವೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬೀದರ್ ಜಿಲ್ಲೆಯು ಕೂಡ ಒಂದು ಇತಿಹಾಸದ ಪುಟ ಸೇರುವಂತಹ ಒಂದು ಪುಸ್ತಕ ಸಂತೆಗೆ ಸಾಕ್ಷ್ಯಗಳಿದೆ. ಇವಾಗ ನಮ್ಮ ಜೊತೆ ಬ್ರಹ್ಮಕುಮಾರಿ ಆಶ್ರಮದ ಪ್ರಮುಖರು ಕೂಡ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಅವರು ತಮ್ಮ ಈ ಒಂದು ಪುಸ್ತಕ ಸಂತೆಯ ಕುರಿತು ಅವರ ಅನುಭವ ಏನು, ನಾಳೆ ನಡೀತಿರುವಂಥ ಪುಸ್ತಕ ಸಂತೆ ಕುರಿತು ಅವ್ರು ಏನು ಹೇಳ್ತಿದ್ದಾರೆ ಒಂಚೂರು ಅವ್ರ ಜೊತೆನೂ ಮಾತಾಡೋಣ. ಓಂ ಶಾಂತಿ. ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಅನಿಸುತ್ತೆ ಪುಸ್ತಕ ಸಂತೆ ಏನು ನಡೀತಾ ಇದೆ. ಭಾಳ ಖುಷಿ ಆಗ್ತಾ ಇದೆ. ಬಹುದಿನಗಳಿಂದ ಈ ಒಂದು ಮಾಧ್ಯಮದ ಮೂಲಕ ಸೋಷಿಯಲ್ ಮೀಡಿಯಾ ಏನು ಇದರಲ್ಲಿ ಎಲ್ಲರೂ ತೊಡಗಿ ಹೋಗ್ಬಿಟ್ಟಿದ್ದಾರೆ. ಇವಾಗ ಅನಿಸುತ್ತೆ ಭಾಳ ಅವಶ್ಯಕತೆ ಇದೆ ಪುಸ್ತಕ ಓದುವಂಥದ್ದು. ಅದಕ್ಕೆ ಮಕ್ಕಳಲ್ಲಾಗಲಿ, ಯುವಕರಲ್ಲಾಗಲಿ ಅಥವಾ ಈ ಒಂದು ಸಾರ್ವಜನಿಕರಿಗಾಗಿ ಇದರ ಆಸಕ್ತಿಯನ್ನು ಬೆಳೆಸಲಿಕ್ಕೆ ಇದೊಂದೇನು ಪ್ರಯತ್ನ ಮಾಡಿದ್ದಾರೆ. ನಿಜವಾಗ್ಲೂ ಭಾಳ ಹೆಮ್ಮೆ ಆಗ್ತಾ ಇದೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿಬಿಟ್ಟು ಇದ್ರ ಲಾಭ ಪಡಿಬೇಕಂತ ನಾವು ಕೂಡ ಶುಭ ಆಶಯನ ಹರಿಸ್ತಾ ಇದ್ದೀವಿ. ಇನ್ನು ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರು ಕೂಡ ಇವತ್ತು ನಮ್ಮ ಜೊತೆನೇ ಇಲ್ಲೇ ಆಯೋಜನೆಯ ಸಂದರ್ಭದಲ್ಲಿದ್ದಾರೆ. ಅವರು ಕೂಡ ಅವರ ಕನ್ನಡ ಪ್ರೇಮವನ್ನು ನಾವು ಪದಗಳಲ್ಲಿ ಹೇಳಿಕ್ಕಾಗಲ್ಲ. ಖುದ್ದಾಗಿ ಅವ್ರ ಜೊತೆನೇ ಮಾತಾಡೋಣ. ಸರ್, ಈ ಒಂದು ಪುಸ್ತಕ ಸಂತೆಗೆ ನಾವು ಕೂಡ ಮಾಧ್ಯಮ ಏನು ಪ್ರಚಾರ ಬೇಕು, ನಮ್ಮ ವಾಹಿನಿ ಕೂಡ ಕೆಲಸ ಮಾಡ್ತಾ ಇದೆ. ನಾವು ಏನು ಕನ್ನಡಕ್ಕಾಗಿ ನಮ್ಮದೊಂದು ಅಳಿಲು ಸೇವೆ ನಮ್ಮ ಮಾಧ್ಯಮ ಸಂಸ್ಥೆಯು ಕೂಡ ಮಾಡ್ತಾ ಇದೆ. ಸರ್, ಈ ಎಲ್ಲ ಒಂದು ಪುಸ್ತಕ ಸಂತೆಯ ಆಯೋಜನೆ ಎಲ್ಲ ನೋಡಿದ್ಮೇಲೆ ಹೆಂಗೆ ಅನ್ನಿಸ್ತಾ ಇದೆ? ಒಂದೇ ಮಾತು ನೋಡಿ, ನಾವು ಸಮಾಜ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಸೇವೆ ಮಾಡ್ತಾ ಇದ್ದೀವಿ ಎಂಬ ದೊಡ್ಡ ಮಾತು ತಾವು ಹೇಳಿದ್ದು ಸಂತೋಷ. ಆದರೆ ಇವತ್ತಿನವರೆಗೆ ಸಮಾಜದ ಸೇವೆ ಮಾಡೋರು ಯಾರೂ ಹೋಗಿಲ್ಲ. ಸಮಾಜದ ಉಪಕಾರ ನಮ್ಮ ಮೇಲಿದೆ, ಅದನ್ನು ತೀರ್ಸೋ ಕೆಲಸ ಮಾಡ್ತಾ ಇದೆ. ಕನ್ನಡದ ಉಪಕಾರ ನಮ್ಮ ಮೇಲಿದೆ, ಅದನ್ನು ತೀರ್ಸೋ ಸಲುವಾಗಿ ಉತ್ತರ ಕರ್ನಾಟಕ ಪತ್ರಿಕೆ ಆಗಲಿ, ಸುದ್ದಿವಾಹಿನಿ ಆಗಲಿ ಮಾಡ್ತಾ ಇದೆ. ಸಮಾಜದ ಮೇಲೆ ಉಪಕಾರ ಮಾಡ್ತಾ ಇಲ್ಲ. ಆಮೇಲೆ ಸಮಾಜದ ಮೇಲೆ ಉಪಕಾರ ಮಾಡ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ.
ಎಲ್ಲರಿಗೆ ಸಮಾಜದ ಉಪಕಾರಿದೆ. ಬೀದರ್ನಲ್ಲಿ ಮೊಟ್ಟ ಮೊದಲಿಗೆ ಶ್ರೀನಿವಾಸ್ ಅವರು ಇಲ್ಲಿ ಪುಸ್ತಕ ಮಳಿಗೆ, ಪುಸ್ತಕ ಸಂತೆ ಇದೇನು ಮಾಡಿದ್ದಾರೆ, ಬೆಂಗಳೂರಿನಲ್ಲಿ ಅಲ್ಲಿ ಮಾಡ್ತಿದ್ರು, ಇಲ್ಲಿ ಮಾಡಿದ್ದಾರೆ. ಅವರಿಗೆ ನಾವು ಬೀದರ್ ಜಿಲ್ಲೆ ವತಿಯಿಂದ, ಕನ್ನಡಿಗರ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದಲ್ಲದೆ ನಾವು ಕೇವಲ ಸಂತೆ ಮಾಡಿದ್ದೀವಿ, ಇದೊಂದು ಸಂತೆ ಇತ್ತು ಅಂತಲ್ಲ, ಇದರಲ್ಲಿರ್ತಕ್ಕಂಥ ಮಳಿಗೆಗಳು ಎಷ್ಟು ಬಂದಾವ, ಎಷ್ಟು ಜನರು ಪುಸ್ತಕ ಬಂದಾರೆ. ನಾನು ಹೇಳ್ತೀನಿ, ಪ್ರತಿಯೊಂದು ಮಳಿಗೆಯಲ್ಲಿ ಒಂದೊಂದು ರೀತಿ ಪುಸ್ತಕಗಳಿವೆ, ಅವುಗಳನ್ನು ಪ್ರತಿಯೊಬ್ಬರು ಕೊಂಡ್ಕೊಳ್ಬೇಕು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಮನೆಗೆ ಹೋದಾಗ ಈ ಮನೆಯಲ್ಲಿ ಸಂತೆಯಲ್ಲಿ ಕೊಂಡ್ಕೊಂಡಿದ್ದ ಪುಸ್ತಕ ಇಲ್ಲ ಅನ್ನಂಗೆ ಆಗಬಾರ್ದು. ಒಂದು ಮನೆಯಲ್ಲಿ ಈ ಸಂತೆಯಲ್ಲಿ ಕೊಂಡ್ಕೊಂಡಿದ್ದ ಪುಸ್ತಕ ಅಂಥೇಳಿ ಅದು ಹೆಸರುವಾಸಿಯಾಗಬೇಕು. ಅಂಥ ರೀತಿಯಿಂದ ನಾವು ಮಾಡಬೇಕು. ಕಾಲೇಜು ಮಕ್ಕಳು ಬೇರೆಯವರೆಲ್ಲ ಬರಬೇಕು. ಆಮೇಲೆ ಪ್ರತಿಯೊಂದು ಶಾಲೆಯಲ್ಲಿ ಪುಸ್ತಕಗಳು ಕೊಂಡ್ಕೊಳ್ಳಿಕ್ಕೆ ಹಣ ಇರ್ತದೆ. ಅದು ಹಣ ಎಲ್ಲಿ ಹೋಗ್ತದೋ ಎಂಬ ಸಂಶಯ ಎಲ್ಲರಿಗೂ ಬರ್ತದೆ. ಈ ಸಂತೆಯಲ್ಲಿ ಕೊಂಡ್ಕೊಂಡು ಆ ಪುಸ್ತಕದಲ್ಲಿಟ್ಟರೆ ಬೀದರ್ ಸಂತೆಯಲ್ಲಿ ಕೊಂಡ್ಕೊಂಡಂಥ ಪುಸ್ತಕಗಳಂತೇಳಿ ಅಲ್ಮಾರಿಯಲ್ಲಿ ಇಟ್ಟರೆ ಅದು ಒಂದು ಐತಿಹಾಸಿಕ ಉಳಿತದೆ. ಇಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ ಎಲ್ಲ ರೀತಿಯ ಪುಸ್ತಕಗಳು ಸಿಗ್ತವೆ. ವಿಶೇಷವಾಗಿ ನನಗೆ ಸಂತೋಷ ಅಂದರೆ ಯಾವುದೇ ಧರ್ಮ ಕಂಡುಕೊಳ್ಳಾದೆ ಸತ್ಯವನ್ನು ಬೀರ್ತಕ್ಕಂಥ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರು ಸಹ ಅವ್ರದ್ದೊಂದು ಪುಸ್ತಕ ಮಳಿಗೆ ಹಾಕಿದ್ದು ನೋಡಿ ನನಗೆ ಸಂತೋಷ ಆಯಿತು. ಯಾಕಂತಂದರೆ ಬರೀ ಧರ್ಮದ ನೀತಿ ಮಾತೆ ಅಲ್ಲ, ಸಾಹಿತ್ಯದಲ್ಲಿನೂ ಅವ್ರು ಇದ್ದಾರೆ ಅನ್ನೋದಕ್ಕೆ. ಮತ್ತೊಂದು ಶಿವಾನಿಯವರು ಭಾಷಣ ಕೇಳಲಿಕ್ಕೆಲ್ಲ ಪಡ್ತಾರೆ. ಅವ್ರು ಬರೆದಂಥ ಪುಸ್ತಕಗಳು ಈ ಮಳಿಗೆಯಲ್ಲಿ ಸಿಗ್ತಾವೆ. ಜನರು ನೆನ್ಪಿಡಬೇಕು. ಎಲ್ಲಿ ಯಾವ ಪುಸ್ತಕ ಸಿಗೋದಿಲ್ಲೋ ಅದು ಇಲ್ಲಿ ಸಿಗ್ತದೆ. ಅದನ್ನು ತಾವು ಎಲ್ಲ ಕೊಂಡ್ಕೊಂಡು ಈ ಬರೀ ಸಂತೆ ಅಲ್ಲ, ಇದು ಕೊಂಡ್ಕೊಳ್ತಕ್ಕಂಥ ಜ್ಞಾನ ಕೊಂಡ್ಕೊಳ್ತಕ್ಕಂಥ ಒಂದು ಕೇಂದ್ರ ಆಗ್ತದೆ. ಅದಕ್ಕೆ ಇಲ್ಲೆಲ್ಲ ಸ್ಟಾಲ್ ಹಾಕಿದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ವಾಹಿನಿಯವರು ಇದು ರಾಜಕೀಯವಾಗಿ ಹೆಚ್ಚಿಗೆ ಎಲ್ಲರೂ ಬಳಸ್ತಾರೆ, ಆದರೆ ನೀವು ಸಾಹಿತ್ಯ ಸಲುವಾಗಿ ಒಲವು ಕೊಟ್ಟಿರಿ. ಅದು ನಮ್ಮ ಸಂಸ್ಥೆ ಇದ್ದರೂ ನನಗೆ ಹೆಮ್ಮೆ. ನೀವು ಕೆಲಸ ಮಾಡೋರಿಗೆ ಧನ್ಯವಾದ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬೀದರ್ನಲ್ಲಿ ಈ ಪುಸ್ತಕ ಸಂತೆ ಪ್ರಾರಂಭವಾಗಲಿದೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಪುಸ್ತಕ ಸಂತೆ ಆರಂಭವಾಗಲಿದೆ. ಎಲ್ಲರೂ ನೆನಪಿಟ್ಟುಕೊಳ್ಳಿ, ಜನವರಿ 24, 25, 26 ಬೀದರ್ ನಗರದ ಹೃದಯ ಭಾಗದಲ್ಲಿರುವಂಥ ಸಾಯಿ ಸ್ಕೂಲ್ ಗ್ರೌಂಡ್ನ ಆವರಣದಲ್ಲಿ ಪುಸ್ತಕ ಸಂತೆ ಜರುಗಲಿದೆ. ಅದರ ಜೊತೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಕೂಡ ಜರುಗಲಿದ್ದಾವೆ, ಸಂವಾದ ಕಾರ್ಯಕ್ರಮಗಳು ಕೂಡ ಜರುಗಲಿದ್ದಾವೆ ಮತ್ತು ಗಾಯನ ಕಾರ್ಯಕ್ರಮಗಳು ಕೂಡ ಜರುಗಲಿದ್ದು ಅದ್ಧೂರಿಯಾಗಿ ಎಲ್ಲ ರೀತಿಯ ಆಯೋಜನೆಗೆ ಸಿದ್ಧಗೊಂಡಿದೆ. ಯಾವ ರೀತಿ ಅಂದರೆ ಸರಿಸುಮಾರು 10-10:30 ಆದರೂ ಕೂಡ ಇವತ್ತಿಗೂ ಇಲ್ಲಿ ಆಯೋಜನೆಯ ಸಂಭ್ರಮವನ್ನು ನೋಡಿದರೆ ಒಂದು ದೊಡ್ಡ ಇತಿಹಾಸದ ಪುಟ ಸೇರುವಂತಹ ದಿನಕ್ಕಾಗಿ ಬೀದರ್ನ ಜನ ಕಾಯ್ತಾ ಇದ್ದಾರೆ. ನಾಳೆ ಎಲ್ಲರೂ ತಪ್ಪದೆ, ನಾಳೆಯಿಂದ 3 ದಿನಗಳ ಕಾಲ ಎಲ್ಲರೂ ತಪ್ಪದೆ ಪುಸ್ತಕ ಸಂತೆಗೆ ಬನ್ನಿ. ಪುಸ್ತಕಗಳನ್ನು ತೆಗೆದುಕೊಳ್ಳುವ ಮೂಲಕ ಲೇಖಕರಿಗೆ ಪ್ರೋತ್ಸಾಹವನ್ನು ನೀಡಿ ಮತ್ತು ಕನ್ನಡ ಸಂಸ್ಕೃತಿಯನ್ನು ಉಳಿಸಿ ಮತ್ತು ಈ ಒಂದು ಕನ್ನಡ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಮತ್ತು ಕನ್ನಡದ ಅಸ್ಮಿತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಒಂದು ಸಣ್ಣ ಒಂದು ಸಮಾಜ ನಮಗೆ ಕೊಟ್ಟಂತಹ ಗೌರವ, ನಮಗೆ ಕೊಟ್ಟಂಥ ಬೆಲೆಗೆ ನಾವು ಒಂದು ಸಣ್ಣ ಉಪಕಾರವಾಗಿ ನಾವು ಕೂಡ ಇಲ್ಲಾಗುವಂಥ ಎಲ್ಲ ಘಟನೆಗಳನ್ನು ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಂತ್ ದೇಶ್ಮುಖ್, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.